ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೇವಲ 20 ರೂಪಾಯಿಗೆ ಸಿಗುವ ಈ ಕೆಂಪು ಬಣ್ಣದ ಪಾನೀಯವನ್ನ ಕೂಲಿ ಕಾರ್ಮಿಕರು ತನ್ನ ಬಾಯಾರಿಕೆ ನೀಗಿಸಲು ಕುಡಿಯುತ್ತಾರೆ. ಹಾಗೆ ವಿದ್ಯಾರ್ಥಿಯೊಬ್ಬ ತನ್ನ ಓದಿಗೆ ಅಡ್ಡಿಯಾಗದಿರಲೆಂದು ನಿದ್ದೆ ಓಡಿಸಲು ಕುಡಿಯುತ್ತಾನೆ. ಕೆಲವರು ಇದನ್ನ ಬಡವರ ರೆಡ್ ಬುಲ್ ಅಂತ ಕರೆದರೆ, ಇನ್ನು ಕೆಲವರು ಉಡಾಲ್ ಹುಡುಗರ ಚಪ್ರಿ ಡ್ರಿಂಕ್ಸ್ ಅಂತಾನು ಕರೆಯುತ್ತಾರೆ. ಹೌದು, ನಾವಿಂದು ಮಾತನಾಡ್ತಾ ಇರೋದು ಭಾರತೀಯರ ಜನಪ್ರಿಯ ಪಾನೀಯ ಸ್ಟಿಂಗ್ ಎನರ್ಜಿಯ ಬಗ್ಗೆ. ಅಸಲಿಗೆ ಸ್ಟಿಂಗ್ ಎನರ್ಜಿ ಇಂದು ಭಾರತದ ಎನರ್ಜಿ ಡ್ರಿಂಕ್ಸ್ ಮಾರುಕಟ್ಟೆಯಲ್ಲಿ ರಾಜನಂತೆ ಮೆರೆಯುತ್ತಿದೆ. ನಿಮ್ಗೆ ಗೊತ್ತಿರಲಿ, ಈ ಸ್ಟಿಂಗ್ ಎನರ್ಜಿ ಡ್ರಿಂಕ್ಸ್ ರೆಡ್ ಬುಲ್ ನಂತಹ ಪ್ರೀಮಿಯಂ ಡ್ರಿಂಕ್ಸ್ ಅನ್ನ ಕೂಡ ಹಿಂದಿಕ್ಕಿ ಮಾರುಕಟ್ಟೆಯಲ್ಲಿ ಪಾರುಪತ್ಯ ಸಾಧಿಸಿದೆ. ಈ ಡ್ರಿಂಕ್ಸ್ ಬಗ್ಗೆ ಸಾಕಷ್ಟು ನೆಗೆಟಿವ್ ಅಭಿಪ್ರಾಯವಿದ್ದರೂ ಸಹ ಇದರ ಮಾರಾಟ ದಿನದಿಂದ ದಿನಕ್ಕೆ ವಿಸ್ತರಣೆಯಾಗುತ್ತಲೇ ಇದೆ. ಅಷ್ಟಕ್ಕೂ ಈ ಎನರ್ಜಿ ಡ್ರಿಂಕ್ನ ಜನಪ್ರಿಯತೆಗೆ ಕಾರಣವೇನು? ಈ ಪಾನೀಯ ಇಷ್ಟೊಂದು ಕಡಿಮೆ ಬೆಲೆಗೆ ಸಿಗಲು ಸಾಧ್ಯವಾಗ್ತಿರೋದು ಹೇಗೆ? ಈ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದರಿಂದ ದೇಹದ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳೇನು? ಇದೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಬನ್ನಿ ಹಾಗಾದರೆ ಎಪಿಸೋಡನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಭಾರತದಲ್ಲಿ ಎನರ್ಜಿ ಪಾನೀಯಗಳ ಜರ್ನಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. 2001ರಲ್ಲಿ ಕೊಕೊಕೋಲಾ ಕಂಪನಿ ಮಿನಿ ಡ್ರಿಂಕ್ಸ್ ಪರಿಚಯಿಸುವ ಮೂಲಕ ಭಾರತೀಯ ಮಾರುಕಟ್ಟೆಯಲ್ಲಿ ಸಂಚಲನ ಶುರು ಮಾಡಿತು. ಅದಾದ ಬಳಿಕ 2008ರಲ್ಲಿ ಪೆಪ್ಸಿಕೋ ಕಂಪನಿ ಸೋಬೆ ಹೆಸರಿನ ಎನರ್ಜಿ ಡ್ರಿಂಕ್ಸ್ ಹೊರತಂದಿತು. ಆದರೆ ದುರದೃಷ್ಟವಶಾತ್ ಎರಡು ಕಂಪನಿಗಳ ಪ್ರಯತ್ನಗಳು ತೀರಾ ಶೋಚನೀಯವಾಗಿ ಸೋತು ಮೂಲೆ ಸೇರಿದವು. ಬಂದ ಪುಟ್ಟ ಹೋದ ಪುಟ್ಟ ಅನ್ನುವ ಹಾಗೆ ಈ ಎರಡು ಎನರ್ಜಿ ಡ್ರಿಂಕ್ಸ್ಗಳು ಬಂದಷ್ಟೇ ವೇಗದಲ್ಲಿ ಮಾರುಕಟ್ಟೆಯಿಂದ ಕಣ್ಮರೆಯಾದವು. ಇದಾದ ಬಳಿಕ ಎನರ್ಜಿ ಡ್ರಿಂಕ್ಸ್ ವಲಯದಲ್ಲಿ ನಿಜವಾದ ಎನರ್ಜಿ ಬಂದಿದ್ದು 2009ರಲ್ಲಿ. ಆಸ್ಟ್ರೇಲಿಯನ್ ಮೂಲದ ಬ್ರ್ಯಾಂಡ್ ರೆಡ್ ಬುಲ್ ಅಧಿಕೃತವಾಗಿ ಭಾರತೀಯ ಮಾರುಕಟ್ಟೆಯನ್ನ ಪ್ರವೇಶಿಸಿತು. 250 ಮಿಲಿಮೀಟರ್ನ ಚಿಕ್ಕ ಟಿನ್ ಬಾಟಲ್ 100 ರೂಪಾಯಿ ಮುಖಬೆಲೆಯೊಂದಿಗೆ ಮಾರುಕಟ್ಟೆಯಲ್ಲಿ ತನ್ನ ಪಾರಮ್ಯ ಶುರು ಮಾಡಿತು. ಆರಂಭದಲ್ಲಿಯೇ ತನ್ನ ಜಾಣತನ ಮೆರೆದ ಕಂಪನಿ ನೇರವಾಗಿ ಕಾಲೇಜು ಯುವಕರು ಹಾಗೂ ಜಿಮ್ ಹುಡುಗರನ್ನ ಗುರಿಯಾಗಿಸಿಕೊಂಡು ತನ್ನ ಮಾರಾಟ ಪ್ರಾರಂಭಿಸಿತು. ವಿಶೇಷ ಅಂದರೆ ಆರಂಭಿಕ ದಿನಗಳಲ್ಲಿ ಕಂಪನಿ ತಂಪು ಪಾನೀಯದ ರೂಪದಲ್ಲಿಯೇ ತನ್ನ ಉತ್ಪನ್ನವನ್ನ ಮಾರುಕಟ್ಟೆಯಲ್ಲಿ ಪ್ರಚುರಪಡಿಸಿತು. ಪ್ರಾಡಕ್ಟ್ ಕೂಡ ಮಿಂಚಿನ ವೇಗದಲ್ಲಿ ಬಿಕರಿಯಾಗತೊಡಗಿತು. ನೋಡುತ್ತಲೇ ರೆಡ್ ಬುಲ್ ಎನರ್ಜಿ ಡ್ರಿಂಕ್ಸ್ ಮಾರುಕಟ್ಟೆಯಲ್ಲಿ ಬರೋಬ್ಬರಿ 60% ಪಾಲನ್ನ ಹೊಂದುವ ಮೂಲಕ ದಾಖಲೆ ಸ್ಥಾಪಿಸಿತು. ರೆಡ್ ಬುಲ್ ಕೇವಲ ಎನರ್ಜಿ ಡ್ರಿಂಕ್ ಆಗಿ ಬೆಳೆಯಲಿಲ್ಲ, ಬದಲಾಗಿ ಭಾರತೀಯ ಯುವಕರ ದೈನಂದಿನ ಜೀವನದ ಭಾಗ ಎನ್ನುವಂತೆ ಬೆರೆಯಿತು. ರೆಡ್ ಬುಲ್ ಜನಪ್ರಿಯತೆ ಉತ್ತುಂಗಕ್ಕೇರುತ್ತಿದ್ದಂತೆಯೇ ಎನರ್ಜಿ ಡ್ರಿಂಕ್ಸ್ ವಲಯದಲ್ಲಿ ಬ್ರ್ಯಾಂಡ್ಗಳ ಭರಾಟೆ ಶುರುವಾಯಿತು. ರೆಡ್ ಬುಲ್ ಯಶಸ್ಸು ಕಂಡು ಸಾಲು ಸಾಲು ಕಂಪನಿಗಳು ಅಖಾಡಕ್ಕಿಳಿದವು. USA ಮೂಲದ ಮಾನ್ಸ್ಟರ್ ಎನರ್ಜಿ, ದೇಶೀಯ ಬ್ರ್ಯಾಂಡ್ಗಳಾದ ಜಿಂಗಾ, ಕ್ಲೌಡ್9 ಬ್ರ್ಯಾಂಡ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟವು. ಇದರಲ್ಲಿ ಮಾನ್ಸ್ಟರ್ ಬ್ರ್ಯಾಂಡ್ ರೆಡ್ ಬುಲ್ಗೆ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಪ್ರಬಲ ಪ್ರತಿಸ್ಪರ್ಧಿಯಾಗಿತ್ತು. ಆದರೆ ಭಾರತೀಯ ಬ್ರ್ಯಾಂಡ್ಗಳಾದ ಜಿಂಗಾ, ಕ್ಲೌಡ್9 ತೀರಾ ಕಡಿಮೆ ಬೆಲೆಗೆ ತನ್ನ ಉತ್ಪನ್ನವನ್ನು ಪರಿಚಯಿಸುವ ಮೂಲಕ ಪೈಪೋಟಿಗೆ ಇಳಿದಿದ್ದವು. ಕೇವಲ 25 ರೂಪಾಯಿಗೆ ಈ ಎರಡು ಬ್ರ್ಯಾಂಡ್ಗಳ ಟಿನ್ಗಳು ಸಿಗುತ್ತಿದ್ದವು. ಇನ್ನು ಸಾಫ್ಟ್ ಡ್ರಿಂಕ್ಸ್ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ ಕೊಕೊಕೋಲಾ ಕಂಪನಿ ಕೂಡ ಈ ಸ್ಪರ್ಧೆಯಿಂದ ಹಿಂದೆ ಬೀಳಲಿಲ್ಲ. ಅದು ಕೂಡ ಬರ್ನ್ ಹೆಸರಿನ ಎನರ್ಜಿ ಡ್ರಿಂಕ್ ಅನ್ನ ಮಾರುಕಟ್ಟೆಗೆ ಪರಿಚಯಿಸಿತು. ಆದರೆ ಈ ಬ್ರ್ಯಾಂಡ್ಗಳ ಪೈಪೋಟಿ ಜಾಸ್ತಿ ದಿನ ನಡೆಯಲಿಲ್ಲ. ಕೆಲವು ಬ್ರ್ಯಾಂಡ್ಗಳು ಹೇಳ ಹೆಸರಿಲ್ಲದಂತೆ ಜಾಗ ಖಾಲಿ ಮಾಡಿದ್ರೆ, ಕೆಲವು ಬ್ರ್ಯಾಂಡ್ಗಳು ಸ್ಥಳೀಯವಾಗಿ ಕೆಲವು ಪ್ರದೇಶಗಳಿಗೆ ಸೀಮಿತವಾದವು. 2015ರ ವೇಳೆಗೆ ಭಾರತೀಯ ಎನರ್ಜಿ ಡ್ರಿಂಕ್ ಮಾರುಕಟ್ಟೆಯಲ್ಲಿ ರೆಡ್ ಬುಲ್ ಏಕಮೇವಾದ್ವಿತೀಯವಾಗಿ ಉಳಿದಿತ್ತು. ಮಾರುಕಟ್ಟೆಯಲ್ಲಿ ರೆಡ್ ಬುಲ್ ಪಾರಮ್ಯ ಹೇಗಿತ್ತೆಂದರೆ ಕ್ಲಾಸಿಕ್ ಡ್ರಿಂಕ್ ಆಗಿ ಜನಮಾನಸದ ಟಾಪ್ 1 ಪಾನೀಯವಾಗಿ ಗಮನ ಸೆಳೆದಿತ್ತು. ಒಂದೆಡೆ ರೆಡ್ ಬುಲ್ ತನ್ನ ಮಾರುಕಟ್ಟೆಯನ್ನ ವಿಸ್ತರಿಸಿಕೊಳ್ಳುವತ್ತ ಹೆಜ್ಜೆ ಇಡ್ತಾ ಇದ್ರೆ, ಮತ್ತೊಂದೆಡೆ ಪೆಪ್ಸಿಕೋ ಕಂಪನಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಹೆಣಗಾಡುತ್ತಿತ್ತು. ಕಂಪನಿ 2008ರಲ್ಲಿ ಹೊರತಂದ ಸೋಬಿ ಹೆಸರಿನ ಎನರ್ಜಿ ಡ್ರಿಂಕ್ ಮಾರುಕಟ್ಟೆಯಲ್ಲಿ ಕಮಾಲ್ ಮಾಡೋದಿರ್ಲಿ, ಕನಿಷ್ಠ ಸರಿಯಾಗಿ ನೆಲೆಯೂರಲು ಕೂಡ ಇಲ್ಲ. ಹೀಗಾಗಿ ಪೆಪ್ಸಿಕೋ ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿತ್ತು. 2013ರಿಂದ 2016ರವರೆಗೆ ಪೆಪ್ಸಿಕೋದ ಇತರ ಪಾನೀಯಗಳ ಬ್ರ್ಯಾಂಡ್ಗಳು ಕೂಡ ಅಂತಹ ಪರ್ಫಾರ್ಮೆನ್ಸ್ ತೋರಲಿಲ್ಲ. ಹೀಗಾಗಿ ಭಾರತದಲ್ಲಿ ಕಂಪನಿಯ ಆರ್ಥಿಕ ಶಕ್ತಿ ಕುಂದುತ್ತಲೇ ಸಾಗಿತ್ತು. ಒಂದು ಹಂತದಲ್ಲಿ ತೀರಾ ಹಾನಿಯ ಪರಿಸ್ಥಿತಿಯನ್ನ ಎದುರಿಸಿದ ಸಂಸ್ಥೆ ಮತ್ತೆ ಬೂದಿಯಿಂದ ಎದ್ದು ಬರುವುದೇ ದುಸ್ತರ ಎನ್ನುವ ಸನ್ನಿವೇಶ ಸೃಷ್ಟಿಯಾಗಿತ್ತು.
ಈ ಹಿನ್ನೆಲೆಯಲ್ಲಿ ಪೆಪ್ಸಿಕೋ ಮಾರುಕಟ್ಟೆಯಲ್ಲಿ ಹಲ್ಚಲ್ ಎಬ್ಬಿಸಬಹುದಾದ ಒಂದು ಯುನೀಕ್ ಉತ್ಪನ್ನದ ನಿರೀಕ್ಷೆಯಲ್ಲಿತ್ತು. ಆದರೆ ಇದೇ ವೇಳೆ ಭಾರತೀಯ ಆಹಾರ ಸುರಕ್ಷತೆಯ ರೆಗ್ಯುಲೇಟ್ ಸಂಸ್ಥೆಗಳು ತಂಪು ಪಾನೀಯ ಸೇರಿದಂತೆ ಎನರ್ಜಿ ಡ್ರಿಂಕ್ಸ್ ವಲಯದಲ್ಲಿ ಮತ್ತಷ್ಟು ಬಿಗಿ ನಿಯಮಗಳನ್ನು ಪ್ರಕಟಿಸಿದವು. 2016ರಲ್ಲಿ FSSAI ಅಂದರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎನರ್ಜಿ ಡ್ರಿಂಕ್ನಲ್ಲಿನ ಕೆಫೇನ್ ಅಂಶವನ್ನ ಪ್ರತಿ ಲೀಟರ್ಗೆ 320 mgಗೆ ಮಿತಗೊಳಿಸಿತು. ಇನ್ನು 2017ರಲ್ಲಿ FSSAI ಉತ್ಪನ್ನಗಳ ಟಿನ್ ಮೇಲೆ 500 mlಗಿಂತ ಹೆಚ್ಚಿನ ಎನರ್ಜಿ ಡ್ರಿಂಕ್ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ ಎನ್ನುವ ಸಂದೇಶವನ್ನ ಮುದ್ರಿಸುವಂತೆ ತಾಕೀತು ಮಾಡಿತು. ಈ ಕಠಿಣ ನಿಯಮಗಳ ಫಲವಾಗಿ ಷರತ್ತು ಪೂರೈಸದ ಕೆಲವೊಂದು ಎನರ್ಜಿ ಡ್ರಿಂಕ್ಗಳ ಮೇಲೆ ನಿಷೇಧ ಕೂಡ ಹೇರಲಾಯಿತು. ಇದು ಸಹಜವಾಗಿ ಎನರ್ಜಿ ಡ್ರಿಂಕ್ಸ್ಗಳ ಕಂಪನಿಗಳ ವ್ಯವಹಾರಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿತು. ಇದರಿಂದ ಎನರ್ಜಿ ಡ್ರಿಂಕ್ಸ್ ವಲಯದಲ್ಲಿ ನಿರ್ವಾತ ಸ್ಥಿತಿ ನಿರ್ಮಾಣವಾಯಿತು. ಆದರೆ ಇದೇ ತನಗೆ ತಕ್ಕುದಾದ ಸಮಯ ಅಂತ ಭಾವಿಸಿದ ಪೆಪ್ಸಿಕೋ ಈ ನಿರ್ವಾತ ಸ್ಥಿತಿಯನ್ನ ಅವಕಾಶವನ್ನಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಯಿತು. ಅಂತಿಮವಾಗಿ ಇದೇ ವರ್ಷ ಅಂದ್ರೆ 2017ರಲ್ಲಿ ಪೆಪ್ಸಿಕೋ ಕಂಪನಿ ಸ್ಟಿಂಗ್ ಎಂಬ ಎನರ್ಜಿ ಡ್ರಿಂಕ್ ಅನ್ನ ಮಾರುಕಟ್ಟೆಗೆ ಪರಿಚಯಿಸುತ್ತೆ. ಅಂದಹಾಗೆ ಸ್ಟಿಂಗ್ ಎನ್ನುವುದು ಪೆಪ್ಸಿಕೋ ಕಂಪನಿಯ ಬ್ರ್ಯಾಂಡ್ ಅಲ್ಲ. ಅಸಲಿಗೆ ಇದು ಅಮೆರಿಕನ್ ಮೂಲದ ರಾಕ್ ಸ್ಟಾರ್ ಎಂಬ ಕಂಪನಿಯ ಎನರ್ಜಿ ಡ್ರಿಂಕ್ ಬ್ರ್ಯಾಂಡ್. ಆರಂಭದಲ್ಲಿ ಇದನ್ನ ಪೂರ್ವೋತ್ತರ ದೇಶಗಳಾದ ವಿಯೆಟ್ನಾಂ ಹಾಗೂ ಫಿಲಿಪೈನ್ಸ್ನಲ್ಲಿ ಪರಿಚಯಿಸಲಾಗಿತ್ತು. ಹಣಕ್ಕೆ ತಕ್ಕುದಾದ ಮೌಲ್ಯದ ಸರಕಿನ ಅವಶ್ಯಕತೆ ಆಧರಿಸಿ ಆ ಎರಡು ದೇಶಗಳಲ್ಲಿ ಇದನ್ನ ಮಾರುಕಟ್ಟೆಗೆ ಬಿಡಲಾಗಿತ್ತು. ಅಲ್ಲದೆ ಈ ಬ್ರ್ಯಾಂಡ್ ಯಶಸ್ವಿ ಕೂಡ ಆಗಿತ್ತು. ಇದನ್ನ ಮನಗಂಡ ಪೆಪ್ಸಿಕೋ ಕಂಪನಿ ಭಾರತೀಯ ಮಾರುಕಟ್ಟೆ ಕೂಡ ಈ ಎರಡು ದೇಶಗಳ ಸ್ಥಿತಿಯನ್ನೇ ಹೋಲುತ್ತದೆ. ಹೀಗಾಗಿ ತಾವ್ಯಾಕೆ ಈ ಸ್ಟಿಂಗ್ ಡ್ರಿಂಕ್ ಅನ್ನ ಭಾರತದಲ್ಲಿ ಪರಿಚಯಿಸಬಾರದು ಅಂದುಕೊಂಡು ಸ್ಟಿಂಗ್ ಬ್ರ್ಯಾಂಡ್ ಖರೀದಿಸಿ ಅಖಾಡಕ್ಕಿಳಿಯಿತು. ಅಸಲಿಗೆ ಸ್ಟಿಂಗ್ ಡ್ರಿಂಕ್ನ ಫೈಟ್ ನೇರವಾಗಿ ರೆಡ್ ಬುಲ್ ಜೊತೆಗೆಯೇ ಇತ್ತು. ಭಾರತೀಯ ಮಾರುಕಟ್ಟೆಯಲ್ಲಿ ರೆಡ್ ಬುಲ್ ಸ್ಥಾಪಿಸಿದ್ದ ಏಕ ಚಕ್ರಾಧಿಪತ್ಯವನ್ನ ಮುರಿಯೋದಾಗಿತ್ತು. ಹೀಗಾಗಿ ಕಂಪನಿ 250 ml ಟಿನ್ ಬೆಲೆಯನ್ನ ಕೇವಲ 50 ಮುಖ ಬೆಲೆಗೆ ನಿಗದಿಪಡಿಸಿತು. ರೆಡ್ ಬುಲ್ ತರಹ ಸ್ಟಿಂಗ್ ಕೇವಲ ಸಿರಿವಂತರ ಎನರ್ಜಿ ಡ್ರಿಂಕ್ ಎಂಬ ಸ್ಟೇಟಸ್ ಹೊಂದದೆ ಜನಸಾಮಾನ್ಯರ ಡ್ರಿಂಕ್ ಆಗಲಿ ಎನ್ನುವ ಉದ್ದೇಶದಿಂದ ಕಂಪನಿ ಅದನ್ನ ಅದೇ ರೀತಿಯಲ್ಲಿ ಲಾಂಚ್ ಮಾಡಿತು. ಜನಸಾಮಾನ್ಯರು ಕೂಡ ಸ್ಟಿಂಗ್ ಡ್ರಿಂಕ್ ಅನ್ನ ಸುಲಭವಾಗಿ ಕುಡಿಯುವಂತೆ ಮಾಡೋದೇ ಈ ಸ್ಟ್ರಾಟಜಿಯ ಉದ್ದೇಶವಾಗಿತ್ತು. ಆದರೆ ಆರಂಭಿಕ ದಿನಗಳಲ್ಲಿ ಸ್ಟಿಂಗ್ ಮಾರಾಟ ಜರ್ನಿ ಅಷ್ಟು ಸುಲಭವಾಗಿರಲಿಲ್ಲ. ಕಾರಣ ಭಾರತದಲ್ಲಿ ಎನರ್ಜಿ ಡ್ರಿಂಕ್ ಗಳನ್ನ ಸ್ಥಾಪಿತ ಉನ್ನತ ಉತ್ಪನ್ನದಂತೆ ಬಿಂಬಿಸಲಾಗಿತ್ತು. ಅಲ್ಲದೆ ಕೆಲವರು ಈ ಎನರ್ಜಿ ಡ್ರಿಂಕ್ಗಳನ್ನು ಸಾಫ್ಟ್ ಡ್ರಿಂಕ್ಸ್ ತರಹವೇ ಸೇವಿಸುತ್ತಿದ್ದರು. ಜೊತೆಗೆ ಪೆಪ್ಸಿಕೋ ಕಂಪನಿ ಈ ಉತ್ಪನ್ನವನ್ನ ಪರಿಚಯಿಸುವ ಮುನ್ನ ಯಾವುದೇ ದೊಡ್ಡ ಜಾಹೀರಾತನ್ನಾಗಲಿ ಅಥವಾ ಸೆಲೆಬ್ರಿಟಿಗಳ ಮೂಲಕ ಪ್ರಮೋಷನ್ ಅನ್ನಾಗಲಿ ಮಾಡಿರಲಿಲ್ಲ. ಕೇವಲ ಸಶಕ್ತ ವಿತರಣಾ ಜಾಲದ ಮೂಲಕವೇ ಸ್ಟಿಂಗ್ ಎನರ್ಜಿ ಡ್ರಿಂಕ್ ಅನ್ನ ಮಳಿಗೆಗಳಿಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗಿತ್ತು. ಇಂಥದ್ದೊಂದು ಎನರ್ಜಿ ಡ್ರಿಂಕ್ ಮಾರುಕಟ್ಟೆಗೆ ಲಗ್ಗೆ ಇಡ್ತಿದೆ ಅನ್ನೋದೇ ಬಹುತೇಕರಿಗೆ ತಿಳಿದಿರಲಿಲ್ಲ. ಅಷ್ಟರ ಮಟ್ಟಿಗೆ ಸದ್ದು ಗದ್ದಲವಿಲ್ಲದೆ ಪ್ರಾಡಕ್ಟ್ ಲಾಂಚ್ ಮಾಡಲಾಗಿತ್ತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಸ್ಟಿಂಗ್ ಎನರ್ಜಿ ಡ್ರಿಂಕ್ನ ಮೊದಲ 2 ವರ್ಷ ಅಷ್ಟೇನು ಚೆನ್ನಾಗಿರಲಿಲ್ಲ. ಆದರೆ ವರ್ಷಗಳು ಉರುಳಿದಂತೆ ಸ್ಟಿಂಗ್ ನಿಧಾನವಾಗಿ ಮಾರುಕಟ್ಟೆಯಲ್ಲಿ ತನ್ನ ಚಾಪು ಒತ್ತಲು ಶುರು ಮಾಡಿತು. ಅದರಲ್ಲೂ ವಿಶೇಷವಾಗಿ ರೆಡ್ ಬುಲ್ ಸಿಗದ ಜಾಗಗಳಲ್ಲಿ ಸ್ಟಿಂಗ್ ಡ್ರಿಂಕ್ ತನ್ನ ಪಾರಮ್ಯ ಮೆರೆಯಲು ಶುರು ಮಾಡಿತು. 2020ರವರೆಗೂ ಸ್ಟಿಂಗ್ ತೀರಾ ಗಮನಾರ್ಹವಾದ ಸಾಧನೆಯನ್ನೇನು ಮಾಡಿರಲಿಲ್ಲ. ಆದರೆ 2020ರಲ್ಲಿ ಪೆಪ್ಸಿಕೋ ಕಂಪನಿ ಸ್ಟಿಂಗ್ ಉತ್ಪನ್ನವನ್ನ ಹೊಸತನ ಶೈಲಿಯೊಂದಿಗೆ ಮಾರುಕಟ್ಟೆಗೆ ಪರಿಚಯಿಸಿತು. 220 ml ಚಿಕ್ಕ ಬಾಟಲ್ ಅನ್ನ ಕೇವಲ 20 ರೂಪಾಯಿಗೆ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಯಿತು. ಇದು ಒಂದು ರೀತಿಯಲ್ಲಿ ಎನರ್ಜಿ ಡ್ರಿಂಕ್ ಕ್ಷೇತ್ರದಲ್ಲೇ ಸಂಚಲನ ಮೂಡಿಸಿತು. ಅಸಲಿಗೆ 250 ml ಬಾಟಲ್ ಅನ್ನ ಕೇವಲ 20 ರೂಪಾಯಿಗೆ ಗ್ರಾಹಕರಿಗೆ ನೀಡೋದು ದುಸ್ತರವೆಂದೇ ಭಾವಿಸಲಾಗಿತ್ತು. ಆದರೆ ಪೆಪ್ಸಿಕೋ ಕಂಪನಿ ಅಂತಹ ನಿರ್ಧಾರದೊಂದಿಗೆ ಗಟ್ಟಿತನ ಪ್ರದರ್ಶಿಸಿತು. ಇದರಿಂದ ಎನರ್ಜಿ ಡ್ರಿಂಕ್ ಸಹ ಸಾಫ್ಟ್ ಡ್ರಿಂಕ್ಸ್ ಸಾಲಿಗೆ ಸೇರುವಂತಾಯಿತು. ಇದರ ಪ್ರತಿಫಲ ಎನ್ನುವಂತೆ ಸ್ಟಿಂಗ್ ಬಾಟಲ್ಗಳು ಗಲ್ಲಿಯ ಪಾನ್ ಶಾಪ್ ನಿಂದ ಹಿಡಿದು ಹಳ್ಳಿಯ ಕಿರಾಣಾ ಸ್ಟೋರ್ಗಳಲ್ಲೂ ಕೂಡ ಕಾಣಸಿಗುವಂತಾಯಿತು. 250 ml ರೆಡ್ ಬುಲ್ನ ಟಿನ್ 100 ರೂಪಾಯಿಗೆ ಮಾರಾಟವಾದರೆ ಅದೇ ಸ್ಟಿಂಗ್ ಕೇವಲ 20 ರೂಪಾಯಿಗೆ ಗ್ರಾಹಕರ ಕೈಗೆ ಎಟಕ್ತಾ ಇತ್ತು. ಒಂದು ಹಂತದಲ್ಲಿ ಕೇವಲ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಕಾಣಸಿಗ್ತಾ ಇದ್ದ ಬಾಟಲ್ ಕೆಲವೇ ದಿನಗಳಲ್ಲಿ ಆಟೋ ಚಾಲಕರ, ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಪೇಯವಾಗಿ ಬದಲಾಯಿತು. ಬಲಿಷ್ಠ ವಿತರಣಾ ಜಾಲ ಹಾಗೂ ಕೈಗೆಟುಕುವ ದರದ ಕಾರಣದಿಂದಾಗಿ ಸ್ಟಿಂಗ್ ಎನರ್ಜಿ ಡ್ರಿಂಕ್ ಯಶಸ್ಸಿನ ಮುಗಿಲು ಮುಟ್ಟಿತು. 2020ರ ಬಳಿಕ ಈ ಪಾನೀಯದ ಬೇಡಿಕೆ ಅದೆಷ್ಟು ಏರಿತು ಅಂದ್ರೆ ಖುದ್ದು ಪೆಪ್ಸಿಕೋ ಕಂಪನಿಗೂ ಕೂಡ ಇದರ ನಿರೀಕ್ಷೆ ಇರಲಿಲ್ಲ.
ವರದಿಗಳ ಪ್ರಕಾರ 2021ರಲ್ಲಿ ಪೆಪ್ಸಿಕೋ ಕಂಪನಿ ಭಾರತದಲ್ಲಿ ಬರೋಬ್ಬರಿ 2.3 ಕೋಟಿ ಬಾಟಲ್ಗಳನ್ನು ಮಾರಾಟ ಮಾಡಿತು. ಅದೇ 2022ರಲ್ಲಿ ಅದು 6.5 ಕೋಟಿಗೆ ಏರಿದ್ರೆ 2023ರಲ್ಲಿ 11 ಕೋಟಿಗೆ ಏರಿ ದಾಖಲೆ ಬರೆಯಿತು. ಕೇವಲ 4 ವರ್ಷದಲ್ಲಿ ಸ್ಟಿಂಗ್ ಇಡೀ ಎನರ್ಜಿ ಡ್ರಿಂಕ್ಸ್ ವಲಯದ ಚಹರೆಯನ್ನೇ ಬದಲಾಯಿಸಿತು. 2018ರಲ್ಲಿ ಎನರ್ಜಿ ಡ್ರಿಂಕ್ಸ್ ಕ್ಷೇತ್ರದಲ್ಲಿ ರೆಡ್ ಬುಲ್ 75% ಪಾಲು ಹೊಂದಿದ್ದರೆ ಅದು 2023ರ ವೇಳೆಗೆ ಕೇವಲ 7.8ಕ್ಕೆ ಇಳಿದಿತ್ತು. ಇನ್ನು ಇದೇ ಸ್ಟಿಂಗ್ ಎನರ್ಜಿ ಡ್ರಿಂಕ್ 2018ರಲ್ಲಿ ಕೇವಲ 11.12ರಷ್ಟು ಪಾಲು ಹೊಂದಿದ್ರೆ 2023ರ ವೇಳೆಗೆ ಬರೋಬ್ಬರಿ 90%ರಷ್ಟು ಮಾರುಕಟ್ಟೆ ಪಾಲನ್ನ ಹೊಂದುವ ಮೂಲಕ ದಾಖಲೆ ಬರೆಯಿತು. ಪೆಪ್ಸಿಕೋ ಕಂಪನಿ ಪ್ರಕಾರ ಸಾಫ್ಟ್ ಡ್ರಿಂಕ್ಸ್ ಕ್ಷೇತ್ರದಲ್ಲಿ ಕಳೆದ 3 ದಶಕಗಳಲ್ಲಿ ಯಾವ ಕಂಪನಿಯೂ ತೋರಿಸದ ಬೆಳವಣಿಗೆ ದರವನ್ನ ಸ್ಟಿಂಗ್ ತೋರಿಸಿದೆ. ಸ್ಟಿಂಗ್ ಡ್ರಿಂಕ್ಸ್ನ ಈ ಯಶೋಗಾಥೆ ಹಿಂದೆ ಕೇವಲ ಒಂದೇ ಕಾರಣವಿಲ್ಲ, ಹಲವು ಅಂಶಗಳು ಈ ಉತ್ಪನ್ನದ ಗೆಲುವಿನ ಹಿಂದೆ ಕೈ ಹಿಡಿದಿದೆ. ಮೊದಲೇ ಹೇಳಿದಂತೆ ಗ್ರಾಹಕರಿಗೆ ಕೈಗೆಟುಕುವಂತಹ ದರ, ಎರಡನೇದಾಗಿ ಆಕರ್ಷಕ ಪ್ಯಾಕ್. ಸಾಮಾನ್ಯವಾಗಿ ರೆಡ್ ಬುಲ್ ಅಲ್ಯೂಮಿನಿಯಂ ಟಿನ್ನಲ್ಲಿ ಲಭ್ಯವಿತ್ತು, ಅದು ಕೂಡ ಹೊರ ದೇಶದಲ್ಲಿ ಪ್ಯಾಕ್ ಮಾಡಲಾಗುತ್ತಿತ್ತು, ಹೀಗಾಗಿ ಅದರ ವೆಚ್ಚವೂ ಕೂಡ ಜಾಸ್ತಿ ಇತ್ತು. ಆದರೆ ಸ್ಟಿಂಗ್ ತನ್ನ ಉತ್ಪನ್ನವನ್ನ ಭಾರತದಲ್ಲಿ ಉತ್ಪಾದಿಸಿದ್ದಲ್ಲದೆ ದೇಶೀಯವಾಗಿಯೇ ಪ್ಯಾಕೇಜಿಂಗ್ ಕಾರ್ಯ ನಡೆಸುತ್ತಿತ್ತು. ವಿಶೇಷವಾಗಿ ಈ ಪ್ಯಾಕಿಂಗ್ ಪಾರ್ಟ್ನರ್ ಕಂಪನಿಯಾದ ವರುಣ್ ಬಿವರೇಜಸ್ ನೆಟ್ವರ್ಕ್ನ ವಿತರಣಾ ಸಾಮರ್ಥ್ಯ ಜಾಲ ಕೂಡ ಉತ್ಪನ್ನದ ಬೆಳವಣಿಗೆಗೆ ಸಹಕಾರಿಯಾಯಿತು. ಇನ್ನು ಉತ್ಪನ್ನದ ಪ್ಯಾಕಿಂಗ್ಗೆ ಅಲ್ಯೂಮಿನಿಯಂ ಟಿನ್ ಬದಲಾಗಿ ಪಾಲಿಥೀನ್ ಬಾಟಲ್ ಅನ್ನ ಬಳಸಿಕೊಳ್ಳಲಾಯಿತು. ಇದು ಅಲ್ಯೂಮಿನಿಯಂ ಟಿನ್ಗೆ ಹೋಲಿಸಿದರೆ ಉತ್ಪಾದನಾ ವೆಚ್ಚ ಕಡಿಮೆ, ಜೊತೆಗೆ ಕ್ಯಾರಿ ಮಾಡಲು ಸಹ ಸುಲಭ. ಇದು ಕೂಡ ಉತ್ಪನ್ನದ ಜನಪ್ರಿಯತೆಗೆ ಸಾಕ್ಷಿಯಾಯಿತು. ಇದೆಲ್ಲದರ ಪ್ರತಿಫಲ ಎನ್ನುವಂತೆ 2022ರ ಅಂತ್ಯದ ವೇಳೆಗೆ ಸ್ಟಿಂಗ್ ಎನರ್ಜಿ ಡ್ರಿಂಕ್ ದೇಶದ ಸರಿಸುಮಾರು 2 ಮಿಲಿಯನ್ ಸ್ಟೋರ್ಗಳಲ್ಲಿ ಲಭ್ಯವಾಗುವಂತಾಯಿತು. ಈ ಉತ್ಪನ್ನ ಕೇವಲ ನಗರಗಳಿಗೆ ಮಾತ್ರ ಸೀಮಿತವಾಗಲಿಲ್ಲ, ಬದಲಾಗಿ ಗ್ರಾಮೀಣ ಭಾಗದಲ್ಲೂ ಸುಲಭವಾಗಿ ಸಿಗ್ತಾ ಇತ್ತು. ಇದೇ ವೇಳೆ ರೆಡ್ ಬುಲ್ ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರ ಸಿಗ್ತಾ ಇತ್ತು. ಇದು ಕೂಡ ಕಂಪನಿಯ ಉತ್ಪನ್ನದ ಬೆಳವಣಿಗೆಗೆ ಕಾರಣವಾಯಿತು. ಇನ್ನು ರೆಡ್ ಬುಲ್ ತನ್ನ ಉತ್ಪನ್ನ ಪ್ರಮೋಷನ್ಗೆ ಫಾರ್ಮುಲಾ 1 ಅಂತಹ ದುಬಾರಿ ಮಾರ್ಗ ಅನುಸರಿಸಿದ್ರೆ ಸ್ಟಿಂಗ್ ಅಂತಹ ಯಾವುದೇ ಜಾಹೀರಾತಿಗೆ ಮೊರೆ ಹೋಗಲಿಲ್ಲ. ದೇಶೀಯ ಜುಗಾಡ್ ರೀತಿಯಲ್ಲೇ ಉತ್ಪನ್ನವನ್ನ ಬಿಕರಿಗಟ್ಟಿತು. ಕ್ಯಾಂಡಿಯಂತಹ ಸಿಹಿ ರುಚಿ ಹಾಗೂ ಸಿಂಪಲ್ ಎನಿಸುವ ಟ್ಯಾಗ್ ಲೈನ್ಗಳೇ ಇದಕ್ಕೆ ಪ್ರಮೋಷನ್ ವಿಷಯಗಳಾಗಿದ್ದವು. ಅಸಲಿಗೆ 2020ರಿಂದ 2021ರವರೆಗೆ ಸ್ಟಿಂಗ್ ಯಾವುದೇ ಸೆಲೆಬ್ರಿಟಿಗಳ ಜಾಹೀರಾತು ಪ್ರಚಾರವಿಲ್ಲದೆ ವೈರಲ್ ಆಗಿ ಮಾರಾಟದಲ್ಲಿ ದಾಖಲೆ ಬರೆಯಿತು. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಟೇಸ್ಟ್ ಹಾಗೂ ಎನರ್ಜಿ ಬಗ್ಗೆ ಚರ್ಚೆ ನಡೆಯಲು ಶುರುವಾಯಿತು. ಸ್ನೇಹಿತರೆ, ಸ್ಟಿಂಗ್ ಉತ್ಪನ್ನದ ಯಶೋಗಾಥೆ ಇಷ್ಟಕ್ಕೆ ನಿಲ್ಲಲಿಲ್ಲ. ಕಂಪನಿ ತನ್ನ ಉತ್ಪನ್ನವನ್ನ ಮತ್ತಷ್ಟು ಬೂಸ್ಟ್ ಮಾಡಲು ನಿಂತಿತು. ಇದರ ಭಾಗವಾಗಿ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಲಾಯಿತು. ಇನ್ನು ಪೆಪ್ಸಿಕೋ 2024ರಲ್ಲಿ ಕೇವಲ ಜಾಹೀರಾತಿಗೆ ಅಂಟಿಕೊಳ್ಳದೆ ಅಭಿಯಾನವನ್ನ ಕೂಡ ಶುರು ಮಾಡಿತು. ಕಿರುಚಿತ್ರದ ರೀತಿಯಲ್ಲೇ ಕಂಪನಿಗಳ ಉತ್ಪನ್ನದ ಬಗ್ಗೆ ಡಾಕ್ಯುಮೆಂಟರಿ ತಯಾರು ಮಾಡಿ ಪ್ರದರ್ಶಿಸಲಾಯಿತು. 2 ನಿಮಿಷ ಅವಧಿಯ ಈ ಆ್ಯಡ್ ಎಲ್ಲ PVRಗಳಲ್ಲೂ ಕೂಡ ಪ್ರಸಾರವಾಗುತ್ತಿತ್ತು. ಇದು ಕೂಡ ಉತ್ಪನ್ನ ಜನರ ಬಳಿ ತಲುಪಲು ಸಹಾಯ ಮಾಡಿತು. ಇನ್ನು ಕಡಿಮೆ ದರದ ಕಾರಣಕ್ಕಾಗಿ ಉತ್ಪನ್ನದ ಬಗ್ಗೆ ಜನಸಾಮಾನ್ಯರಲ್ಲೂ ನಾನಾ ನಿಕ್ ನೇಮ್ಗಳು ಹುಟ್ಟಿಕೊಂಡವು. ಕೆಲವರು ಇದನ್ನ ಬಡವರ ರೆಡ್ ಬುಲ್ ಅಂದ್ರೆ, ಇನ್ನು ಕೆಲವರು ಚಪ್ರಿಗಳ ಎನರ್ಜಿ ಡ್ರಿಂಕ್ ಎನ್ನುವ ಹೆಸರು ನೀಡಿದ್ರು. ಇದು ಕೂಡ ಉತ್ಪನ್ನದ ಜನಪ್ರಿಯತೆಗೆ ಸಹಕಾರಿಯಾಯಿತು. ಕೂಲಿ ಕಾರ್ಮಿಕರ ವಲಯದಲ್ಲಂತೂ ಈ ಡ್ರಿಂಕ್ಸ್ ಸಖತ್ ಫೇಮಸ್ ಆಯಿತು. ಮಧ್ಯಮ ವರ್ಗವನ್ನೇ ಹೆಚ್ಚಾಗಿ ಹೊಂದಿರುವ ಭಾರತದಲ್ಲಿ ಉತ್ಪನ್ನ ರಾಕೆಟ್ ವೇಗದಲ್ಲಿ ಬೆಳವಣಿಗೆ ಕಂಡಿತು. ಸ್ನೇಹಿತರೆ, ಇಷ್ಟೆಲ್ಲ ಜನಪ್ರಿಯತೆಯ ನಡುವೆಯೂ ಸ್ಟಿಂಗ್ ಡ್ರಿಂಕ್ ಬಗ್ಗೆ ಅಪಸ್ವರ ಕೇಳಿಬಂದಿದ್ದವು. ಕೆಂಪು ಬಣ್ಣದ ಈ ಡ್ರಿಂಕ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿದೆ. ಅಷ್ಟಕ್ಕೂ ಇದರ ಅಸಲಿತನ ನೋಡೋದಾದರೆ ಈ ಡ್ರಿಂಕ್ ಉತ್ಪಾದನೆಗೆ ಬಳಸುವ ಅಲುರಾ ರೆಡ್ AC ಬಣ್ಣವನ್ನ ಆಹಾರ ಕ್ಷೇತ್ರದಲ್ಲಿ ಬಳಸಲಾಗುತ್ತೆ. FSSAIನಿಂದ ಅಂಗೀಕೃತವಾಗಿರುವ ಈ ಬಣ್ಣ ಆರೋಗ್ಯಕ್ಕೆ ಹಾನಿಕರವಲ್ಲ ಅಂತ ಹೇಳಲಾಗುತ್ತೆ. ಆದರೆ ಅತಿ ಹೆಚ್ಚು ಸೇವನೆ ಮಾಡಿದರೆ ಇದು ದೇಹದ ಮೇಲೆ ಪರಿಣಾಮ ಬೀರುವುದಾಗಿದೆ. ಇನ್ನು ಈ ಎನರ್ಜಿ ಡ್ರಿಂಕ್ ಬಗ್ಗೆ ಇರುವ ಮತ್ತೊಂದು ಸಂಶಯ ಅಂದರೆ ಇದು ಹಾರ್ಟ್ ರೇಟನ್ನು ಹೆಚ್ಚು ಮಾಡುತ್ತದೆ ಎನ್ನುವುದು. ಅಸಲಿಗೆ ಪ್ರತಿ ಎನರ್ಜಿ ಡ್ರಿಂಕ್ನಲ್ಲಿ ಕೆಫೇನ್ ಅಂಶ ಇದ್ದೇ ಇರುತ್ತೆ. ಮಾರುಕಟ್ಟೆಯಲ್ಲಿರುವ ಪ್ರತಿ ಡ್ರಿಂಕ್ನಲ್ಲೂ ಕೂಡ ಈ ಅಂಶ ಇದ್ದೇ ಇರುತ್ತೆ. ಆದರೆ ಯಾರಿಗೆ ಹೃದಯ ಸಮಸ್ಯೆ, ಖಿನ್ನತೆ ಸಮಸ್ಯೆ ಇರುತ್ತದೆಯೋ ಅವರಿಗೆ ಈ ಡ್ರಿಂಕ್ ಒಳ್ಳೆಯದಲ್ಲ. ಅಂಥವರು ಮಾತ್ರ ಇದನ್ನ ಹೆಚ್ಚು ಸೇವಿಸಬಾರದು. 250 ml ಸ್ಟಿಂಗ್ ಬಾಟಲ್ನಲ್ಲಿ 70 ಮಿಲಿಗ್ರಾಂ ಕೆಫೇನ್ ಅಂಶ ಇರುತ್ತದೆ. ಅಂದರೆ 1 ಕಪ್ ಕಾಫಿಯಲ್ಲಿ ಇರುವ ಕೆಫೇನ್ಗಿಂತ ಕಡಿಮೆ ಅಂಶವಿರುತ್ತದೆ. ಒಂದು ಹೋಲಿಕೆ ಪ್ರಕಾರ ರೆಡ್ ಬುಲ್ ಹಾಗೂ ಸ್ಟಿಂಗ್ ಡ್ರಿಂಕ್ನಲ್ಲಿ
ಹೆಚ್ಚು ಕಡಿಮೆ ಸೇಮ್ ಕೆಫೇನ್ ಅಂಶವಿದೆ, ಆದರೆ ಸಕ್ಕರೆ ಪ್ರಮಾಣದಲ್ಲಿ ಮಾತ್ರ ಎರಡರ ನಡುವೆ ಡಿಫರೆನ್ಸ್ ಇದೆ. ರೆಡ್ ಬುಲ್ನಲ್ಲಿ 100 ml ಪ್ರಮಾಣದಲ್ಲಿ 11 ಗ್ರಾಂ ಸಕ್ಕರೆ ಪ್ರಮಾಣವಿದ್ರೆ ಸ್ಟಿಂಗ್ನಲ್ಲಿ ಕೇವಲ 6.8 ಗ್ರಾಂ ಇದೆ ಅಂತ ಹೇಳಲಾಗ್ತಿದೆ. ಸಕ್ಕರೆ ಹಾಗೂ ಕೆಫೇನ್ ಅಂಶದಿಂದಾಗಿ ಈ ಎನರ್ಜಿ ಡ್ರಿಂಕ್ ಕುಡಿಯೋದ್ರಿಂದ ತತ್ಕಾಲ ಶಕ್ತಿ ಸಿಗುವಂತಾಗುತ್ತೆ. ಹೀಗಾಗಿಯೇ ಕಾರ್ಮಿಕರು, ಮಾರ್ಕೆಟಿಂಗ್ ಉದ್ಯೋಗಸ್ಥರು ಈ ಡ್ರಿಂಕ್ ಅನ್ನ ಹೆಚ್ಚಾಗಿ ಕುಡಿತಾರೆ. ಇದು ಅವರಿಗೆ ಒಂದು ರೀತಿ ಗುಡ್ ಫೀಲ್ ನೀಡುತ್ತದೆ. ಇದೇ ಕಾರಣಕ್ಕಾಗಿ ಅವರು ಪದೇ ಪದೇ ಸ್ಟಿಂಗ್ನ ಮೊರೆ ಹೋಗ್ತಾರೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಅತಿಯಾದರೆ ಅಮೃತವೂ ಕೂಡ ವಿಷವಂತೆ. ಹಾಗೆ ಎನರ್ಜಿ ಡ್ರಿಂಕ್ಗಳು ತತ್ಕಾಲವಾಗಿ ಶಕ್ತಿ ನೀಡಿದ್ರೂ ಅವುಗಳ ನಿರಂತರ ಸೇವನೆ ಸಹಜವಾಗಿಯೇ ಒಂದಷ್ಟು ಸೈಡ್ ಎಫೆಕ್ಟ್ಗಳನ್ನು ಉಂಟು ಮಾಡುತ್ತದೆ. ನಿದ್ದೆ ಬಾರದಿರೋದು, ಹಾರ್ಟ್ ಬೀಟ್ ರೇಟ್ ಹೆಚ್ಚಾಗುವುದು ಹಾಗೂ ಬಿಪಿಯಲ್ಲಿ ವ್ಯತ್ಯಾಸ, ಹೀಗೆ ಅನೇಕ ಅಡ್ಡ ಪರಿಣಾಮಗಳು ಇದರಿಂದ ಉಂಟಾಗುತ್ತವೆ. ಪ್ರಮುಖವಾಗಿ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಈ ಪಾನೀಯವನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಮೇಲೆ ಹೇಳಿದ ಎಲ್ಲ ಅಂಶಗಳನ್ನ ಇಂಟರ್ನೆಟ್ನಲ್ಲಿ ದೊರೆತ ಮಾಹಿತಿ ಆಧರಿಸಿ ನೀಡಲಾಗಿದೆ. ನಮ್ಮ ಚಾನಲ್ ಈ ಉತ್ಪನ್ನವನ್ನ ಪ್ರಮೋಟ್ ಮಾಡೋದಾಗ್ಲಿ ಅಥವಾ ತಳ್ಳಿ ಹಾಕೋದಾಗ್ಲಿ ಮಾಡುವುದಿಲ್ಲ. ನಮ್ದೇನಿದ್ರೂ ಮಾಹಿತಿ ಒದಗಿಸುವ ಕಾಯಕ ಅಷ್ಟೇ. ಸ್ನೇಹಿತರೆ, ಇಷ್ಟೆಲ್ಲ ಸವಾಲು ಗೊಂದಲಗಳ ನಡುವೆಯೂ ಎನರ್ಜಿ ಡ್ರಿಂಕ್ ವಲಯ ಸಾಕಷ್ಟು ಪ್ರಗತಿ ಸಾಧಿಸುತ್ತಿದೆ. 2024ರಲ್ಲಿ ಹೊರಬಿದ್ದ ಒಂದು ವರದಿಯ ಪ್ರಕಾರ ಎನರ್ಜಿ ಡ್ರಿಂಕ್ ಕ್ಷೇತ್ರದ ವ್ಯವಹಾರ $918 ಮಿಲಿಯನ್ ತಲುಪಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ 2030ರ ವೇಳೆಗೆ $1950 ಮಿಲಿಯನ್ ತಲುಪುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ಟಿಂಗ್ ಡ್ರಿಂಕ್ಸ್ ಮಾರ್ಕೆಟ್ನ ಅತಿ ದೊಡ್ಡ ಕಂಪನಿಯಾಗಿದೆ. ಜೊತೆಗೆ ಮುಂದಿನ ವರ್ಷಗಳಲ್ಲಿ ಇದು 2 ಪಟ್ಟು ವಿಸ್ತರಣೆಯಾಗುವ ಸಾಧ್ಯತೆಯೂ ಇದೆ. ಇನ್ನು ಒಂದು ಕಾಲದಲ್ಲಿ ಎನರ್ಜಿ ಡ್ರಿಂಕ್ ಕ್ಷೇತ್ರದಲ್ಲಿ ಪರ್ಯಾಯ ಹೆಸರು ಎಂದು ಗುರುತಿಸಲ್ಪಟ್ಟಿದ್ದ ರೆಡ್ ಬುಲ್ ಮಾರ್ಕೆಟ್ ಶೇರ್ ಈಗ ಸಂಪೂರ್ಣವಾಗಿ ಕುಸಿದಿದೆ. ಇನ್ನು ಕೊಕೊಕೋಲಾ ಕಂಪನಿಯ ಥಮ್ಸ್ ಅಪ್ ಚಾರ್ಜ್ ಎನ್ನುವ ಎನರ್ಜಿ ಡ್ರಿಂಕ್ ಮಾರುಕಟ್ಟೆ ಪ್ರವೇಶಿಸಿದೆಯಾದರೂ ಅಂತಹ ಕಮಾಲ್ ಮಾಡಿಲ್ಲ. ಇನ್ನು ಸ್ಟಿಂಗ್ ಡ್ರಿಂಕ್ಸ್ ಮಾರುಕಟ್ಟೆಯಲ್ಲಿ ಸ್ಥಿರವಾಗಿ ನೆಲೆ ನಿಂತಿದ್ದರೂ ಪೆಪ್ಸಿಕೋ ಕಂಪನಿ ಆಗಾಗ ಹೊಸ ಫ್ಲೇವರ್ಗಳನ್ನು ಬಿಡುಗಡೆ ಮಾಡುತ್ತಲೇ ಇದೆ. ಆ ಮೂಲಕ ಗ್ರಾಹಕರನ್ನ ಕಾಪಿಟ್ಟುಕೊಳ್ಳುವ ಕೆಲಸ ಮಾಡ್ತಿದೆ. ಒಟ್ಟಲ್ಲಿ ಚಾಕಚಕ್ಯತೆ, ಗ್ರಾಹಕರ ಅಭಿರುಚಿಗೆ ಮನ್ನಣೆ, ಉದ್ಯಮದ ಕಾರ್ಯಶೀಲತೆ ಅರಿತುಕೊಂಡರೆ ಎಂತಹ ಸ್ಪರ್ಧೆಯನ್ನ ಸಹ ಹಿಂದಿಕ್ಕಬಹುದು ಅನ್ನೋದಕ್ಕೆ ಸ್ಟಿಂಗ್ ಎನರ್ಜಿ ಡ್ರಿಂಕ್ನ ಈ ಯಶೋಗಾಥೆ ಉದಾಹರಣೆಯಾಗಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.